ದೆವ್ವದ ಕೆಲಸ ಈ ಕೋಲಾರದ ಗಡಿಭಾಗದ ಜಿಲ್ಲೆಗಳಲ್ಲಿ, ಕೋಲಾರದ ಗಡಿಭಾಗದಲ್ಲಿ ಈ ರೀತಿಯಾದಂಥ ಒಂದು ಪ್ರಕ್ರಿಯೆ ನಿರಂತರವಾಗಿ ಅನೇಕ ಗುಂಪುಗಳು ಈ ದೆವ್ವ ಬಿಡಿಸುವಂಥ ಕೆಲಸ ನಡೆಯುತ್ತೆ. ಅಲ್ಲಿಯ ಸ್ಥಳೀಯರಾದಂಥ ವಿಶ್ವನಾಥ್ ಒಂದು ಮಾತು ಹೇಳ್ತಾರೆ, ಕೆಲವರಿಗೆ ಈ ರೀತಿಯಾಗಿ ಮಾನಸಿಕವಾದಂಥ ತೊಂದರೆ ಇರುತ್ತೆ, ಡಾಕ್ಟರ್ ಹತ್ರ ಹೋದರೆ ಅಲ್ಲಿ ದೆವ್ವ ಬಿಡಿಸೋಕ್ಕಾಗಲ್ಲ ಅಂತ ಹೇಳ್ತಾರೆ, ಆದ್ರಿಂದ ಜನ ಈ ಥರದ ವ್ಯಕ್ತಿಗಳೊಂದಿಗೆ ಬರ್ತಾರೆ ಅಂತ ವಿಶ್ವನಾಥ್ ಹೇಳಿದ್ರು. ಡಾಕ್ಟರ್, ಸಾಮಾನ್ಯವಾಗಿ ಈ ಥರದ ಜನ ಅಂಥ ಜಾಗಕ್ಕೆ ಬಂದರೆ ನಿಜಕ್ಕೂ ಸರಿ ಹೋಗ್ತಾರೆ, ಅವರಲ್ಲಿ ದೆವ್ವ ಇರುತ್ತೆ, ಅಲ್ಲಿ ನಡೆಯುವಂಥದ್ದೇನು? ಈ ಥರದ ಜನ ಡೆಫಿನೆಟ್ಲಿ ಎಲ್ಲ ಹಾಸ್ಪಿಟಲ್ಸ್ಗೆ ಬಂದರೆ ಟ್ರೀಟ್ಮೆಂಟ್ ಹಾಕಿ ಸರಿ ಹೋಗೇ ಹೋಗ್ತಾರೆ. 100ಕ್ಕೆ 100 ಭಾಗ ಗುಣಪಡಿಸ್ಬೋದಂತ ಕಾಯಿಲೆ ಇದು. ಇದು ಒಂದು ಮಾನಸಿಕ ಕಾಯಿಲೆ, ಇದಕ್ಕೆ ಮೆಡಿಸಿನ್ಸ್ ಇದೆ, ಇದು 100ಕ್ಕೆ 100 ಭಾಗ ಸರಿ ಹೋಗುತ್ತೆ ಮಾತ್ರೆಗಳು ತಗೊಂಡಾಗ. ಹಾಗಾದ್ರೆ ಅಲ್ಲಿ ಬಂದು ಕೂಡ ಈಗ ಅಲ್ಲಿ ಕಾಟೇರಮ್ಮ ಮೈ ಮೇಲೆ ಬರ್ತಾರೆ ಅಥವಾ ಇನ್ನೊಂದು ಯಾವ ದೇವರು ಬರ್ತಾರೆ, ಅಲ್ಲಿಗೆ ಬಂದವರು ಕೂಡ ಸರಿ ಹೋಗ್ತಾರೆ ಅನ್ನುವಂಥ ನಂಬಿಕೆ ಇದೆಯಲ್ಲ, ಅದಕ್ಕೆ ಅಲ್ಲಿ ಸರಿ ಹೋಗೋದು ಅಂದ್ರೆ ಏನಾಗುತ್ತೆ, ಇವ್ರು ಮನಸ್ಸಿಂದ ನೊಂದಿರ್ತಾರೆ. ಇವರು ಈ ತರ ಬಿಹೇವ್ ಮಾಡಕ್ಕೆ ಶುರು ಮಾಡಿದಾಗ ವಿಚಿತ್ರವಾಗಿ ಆಡ್ತಾ ಇರ್ತಾರೆ, ಆವಾಗ ಹಿಂಗ್ ಕರ್ಕೊಂಡೋಗಿ ಮಾಡ್ತಾರೆ. ಈಗ ಸಗಣಿ ನೀರು ಕುಡ್ಸೋದು, ಎಣ್ಣೆ ಕುಡ್ಸೋದು, ಆ ತರ. ಅವ್ರಿಗೆ ಯಾವ್ದು ಖುಷಿ ಕೊಡುವಂತ ಯಾವ ಕೆಲಸನೂ ಮಾಡಲ್ಲ, ಮಾನಸಿಕವಾಗಿ ಹಿಂಸೆ ಕೊಡುವಂತ ಕೆಲಸ. ಈಗ ಬಾಡಿನೂ ಏನೇ ರೆಸಿಸ್ಟೆನ್ಸ್ ಆಗಿ ತಡ್ಕೊಳ್ಳುತ್ತೆ ಅಂದ್ರೆ ತುಂಬಾ ಹೊತ್ತು ತಡ್ಕೊಂತಾರೆ, ನಂತರ ಅವರ ಶಕ್ತಿ ಕಡಿಮೆ ಆದ್ಮೇಲೆ ಆಟೋಮ್ಯಾಟಿಕ್ ಬಿದ್ದೋಗ್ತಾರೆ. ಆಮೇಲೆ ಇವ್ರು ನಾವು ದೆವ್ವ ಬಿಡಿಸಿದ್ವಿ ಮನೆಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ ಅಷ್ಟೇ ಹೊರತು ಅವರಲ್ಲಿ ಏನು ಮಾಡಲ್ಲ. ಇನ್ನೊಂದೇನಾಗುತ್ತೆ ಅಂದ್ರೆ ಅವಳಿಗೆ ಸ್ವಲ್ಪ ನೋವಿರುತ್ತೆ, ದುರ್ಬಲ ಮನಸ್ಸಿನರಿಗೆ ಸ್ವಲ್ಪ ನೋವಿರುತ್ತೆ. ಆ ನೋವನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋಕೆ ಎಲ್ಲೂ ಸಾಧ್ಯ ಆಗ್ದಲೇ, ಹೇಳ್ಕೊಂಡು ಹಗುರ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ದಲೇ ಇದ್ದಾಗ ಇಲ್ಲಿಗೆ ಹೋಗ್ತಾರೆ. ಆ ಒಳಗಿರುವ ನೋವಿಗಿಂತ ಅತಿ ಹೆಚ್ಚು ದೈಹಿಕವಾಗಿ ಮತ್ತು ಹೊರ ಪ್ರಪಂಚ ಜನಗಳಿಗೆ ನೋಡೋ ಹಾಗೆ ಜುಟ್ ಕೀಳೋದು, ಒದಿಯೋದು, ನೋಡ್ರಿ ಮಗು ಹಿಂಸೆ ಕೊಡೋದು. ಆ ಹಿಂಸೆಯಿಂದ ಒಳಗಿರುವ ನೋವು ಕುಬ್ಜವಾಗಿ ಹೊರ ನೋವು ಜಾಸ್ತಿ ಆದಾಗ ನಾನು ಬಿಟ್ಟು ಹೋದೆ ಅಂತ ಆಗ್ಲೇ ಮಾತಾಡ್ತಾ ಇದ್ರೆ ನಾನು ಕೇಳಿಸ್ಕೊಂಡೆ, ಕೂದಲು ಕಿತ್ಬಿಟ್ರೆ ಪ್ರಾಣಶಕ್ತಿ ಹಿಂಗ್ ಹೋಗ್ಬಿಡುತ್ತೆ ಅಂತ ಅಲ್ಲ. ಯಾವಾಗ ಆ ಉನ್ಮಾದಕ್ಕೊಳಗಾದಾಗ ಅನಿರೀಕ್ಷಿತವಾಗಿ ಇನ್ನೊಂದು ನೋವು ಬಂದು ಜುಟ್ಟು ಕಿತ್ಕೊಂಡಾಗ, ನೋವು ಜಾಸ್ತಿ ಆದಾಗ ಮರ್ತೋದೆ, ಬಿಟ್ಟೋಯ್ತು ಅಂತಾರೆ. ಈ ನೋವನ್ನ ಏನ್ ಹೇಳ್ತೀವಿ ಅಂದ್ರೆ, ಇವ್ರು ಈ ತರ ಎಲ್ಲ ಬಿಹೇವ್ ಮಾಡೋ ಶುರುವಾದಾಗ ಅಡ್ರಿನಲಿನ್ ಅಂತ ಒಂದು ಹಾರ್ಮೋನ್ ಇರುತ್ತೆ. ಆ ಹಾರ್ಮೋನ್ ಬಾಡಿಗೆ ಬಹಳ ಶಕ್ತಿ ಕೊಡುತ್ತೆ. ಆ ಶಕ್ತಿಯಿಂದ ಇವ್ರು ಈ ತರ ಎಲ್ಲ ಬಿಹೇವ್ ಮಾಡೋದು. ಆ ಹಾರ್ಮೋನ್ ಉತ್ಪಾದನೆ ತಾನಾಗಿ ಕಡಿಮೆ ಆಗ್ತಾ ಹೋದಂಗೆ ಇವರೆಲ್ಲ ಶಕ್ತಿ ಕಡಿಮೆ ಆದ್ರೆ ಆಟೋಮೆಟಿಕ್ ಬಿದ್ದೋಗ್ಬಿಡ್ತಾರೆ. ಇನ್ನೊಂದು ವಿಶ್ವನಾಥ್ ಹೇಳ್ತಾ ಇದ್ದಾಗ ಅಲ್ಲಿಗೆ ಬಂದಾಗ ಕಾಯಿಲೆ ವಾಸಿ ಆಗಿದೆ, ದೆವ್ವ ಬಿಟ್ಟೋಯ್ತು, ಎಲ್ಲವೂ ಬಿಟ್ಟೋಯ್ತು, ಆಸ್ಪತ್ರೆಯಲ್ಲಿ ಆಗ್ಲಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ದೇವರ ನಂಬಿಕೆ ಅವೆಲ್ಲ ನಿಮಗ್ ಬಿಟ್ಟಿದ್ದು, ಮೈ ಮೇಲೆ ದೇವ್ರು ಬರುತ್ತೆ, ದೆವ್ವ ಬರುತ್ತೆ ಅಂತ ಹೇಳಿ ಅಲ್ಲಿ ಆ ಕ್ಷಣದಲ್ಲಿ ದೈಹಿಕವಾಗಿ ಅವರು ರಿಲ್ಯಾಕ್ಸ್ ಆಗಿರ್ತಾರೆ. ಆ ಕ್ಷಣ ರಿಲ್ಯಾಕ್ಸ್ ಆಗಿರ್ತಾರೆ. ಮಾನಸಿಕ ಒಳಗಡೆ ನೋವಿರುತ್ತೆ. ಮತ್ತು ಇನ್ನೊಂದು ಏನು ಅಂದ್ರೆ ಪದೇ ಪದೇ ಅದೇ ವ್ಯಕ್ತಿಗಳು ಆ ದೇವಸ್ಥಾನಕ್ಕೆ ಬರ್ತಲೇ ಇರ್ತಾರೆ. ಒಂದೇ ಒಂದು ಕೇಳ್ಬೇಕು, ಈಗ ಡಾಕ್ಟರ್ ನಮ್ಗೆ ಒಂದು ಯೂನಿವರ್ಸಿಟಿ ಡಿಗ್ರಿ ಕೊಟ್ಟಿದ್ದಾರೆ, ಹಿಂಗೆಲ್ಲ ದೆವ್ವ ಬಿಡಿಸೋರು ಯಾವ ಯೂನಿವರ್ಸಿಟಿ ಡಿಗ್ರಿ ಕೊಟ್ಟಿದ್ದಾರೆ? ಯಾರು ಏನು ಕೊಟ್ಟಿಲ್ಲ. ಅದು ಯಾವುದೇ ಪ್ರಾಚೀನ ವಿಧಾನ ಅಲ್ಲ. ಆಯುರ್ವೇದ ಅನ್ನೋದು ನಾವು ಒಪ್ಕೊಂತೀವಿ, ಅದು ಪ್ರಾಚೀನ ವಿಧಾನ. ಇಲ್ಲಿ ಯಾರು ಕಲ್ಸ್ಕೊಟ್ಟಿದ್ದಾರೆ? ಯಾರು ಇಲ್ಲ. ಇವ್ರಿಗೆ ಇಷ್ಟ ಬಂದಿದ್ದ ರೀತಿಯಲ್ಲಿ ಎಲ್ಲೋ ಒಂದ್ ಕಡೆ ಸ್ವಲ್ಪ ಈ ಕೆಮಿಕಲ್ಸ್ ಇಂದ ತಂತ್ರ ಮಂತ್ರ. ಇನ್ನೊಂದು ಈಗ ಗುಲ್ಬರ್ಗದಲ್ಲಿ ದೆವ್ವ ಬಿಡಿಸ್ತಾನೆ ಅಂತ ಇಲ್ಲಿ ಕೇಳಿ ವಿಶ್ವನಾಥ್, ಊರಲ್ಲಿ 4 ಜನಕ್ಕಾಗಿದ್ರೆ ಒಬ್ರು ವಾಸಿ ಆಗಿದ್ರೆ ಮಾತ್ರ ತಾನೇ ಇನ್ನೊಬ್ರು ಸತ್ಯ. ಇದಕ್ಕೂ ಒಂದು ಹೇಳ್ತೀವಿ, ಯಾರೋ ಒಬ್ರಿಗೆ ಸರಿ ಹೋಗುತ್ತೆ, ಮತ್ತಿನ್ 3 ಜನಕ್ಕೆ ಸರಿ ಹೋಗಲ್ಲ. ಜನ ಏನ್ ಅನ್ಕೋತಾರೆ, ನಮ್ಮ ಮನೆ ಬರ ಸರಿ ಹೋಗ್ಲಿಲ್ಲ, ಅದಕ್ಕೋಸ್ಕರ ಈ ಕಾಯಿಲೆ ನಮಗೆ ಸರಿ ಹೋಗ್ಲಿಲ್ಲ. ಇಂಥವ್ರು ವಿಶ್ವನಾಥ್ ಅವರು ಅಲ್ಲ, ನಮ್ಮವರೆಗೂ ದೇವ್ರು ಬರುತ್ತೆ, ದೆವ್ವ ಬರುತ್ತೆ, ಬರ್ತಾ ಇದಾರಲ್ಲ, ವಾಸಿ ಆಗಿದೆ ಅಂತ ಸರ್ಟಿಫಿಕೇಟ್ ಇದೆಯಾ? ಅವ್ರು ಸರಿ ಹೋಗಿದ್ದಾರೆ ಅನ್ನೋದು ಗ್ಯಾರಂಟಿ ಏನಿದೆ? ಆ ಕ್ಷಣ ನೀವೇನ್ ಮಾಡ್ತೀರಿ, ಹರ್ಷ ಆಗ್ತೀರಿ, ಆ ನೋವನ್ನ ತಡ್ಕೊಳಕ್ ಆಗ್ದಲೆ ಬಿಟ್ಟೋಯ್ತು ಅಂತ ಹೇಳ್ತಾರೆ. ನಟರಾಜ್ ಅವ್ರ ನಿಮ್ಗೆ ರಮಾದೇವರ ಒಂದ್ ನಿಮಿಷ ರಮಾದೇವರ, ನೀವು ಹೇಳಿದ್ರಿ ಈಗ ಆಲ್ರೆಡಿ ಅವರ ಮನಸ್ಸು ದುರ್ಬಲವಾಗಿರುತ್ತೆ, ಮಾನಸಿಕವಾಗಿ ಘಾಸಿ ಆಗತ್ತೆ, ಅದಕ್ಕೆ ಮತ್ತಷ್ಟು ನೋವು ಕೊಟ್ಟಾಗ, ಮತ್ತಷ್ಟು ಹಿಂಸೆ ಕೊಟ್ಟಾಗ ಆ ಭಯಕ್ಕೆ ಅವರು ಮೊದಲಿನ ಸ್ಥಿತಿಗೆ ಬರ್ತಾರೆ. ಅಥವಾ ಅಲ್ಲಿ ಭಯಕ್ಕೆ ಅಂತ ಏನೂ ಇಲ್ಲ. ಆ ಬಾಡಿಯಲ್ಲಿ ಎಷ್ಟೆಲ್ಲ ಎನರ್ಜಿ ಇರುತ್ತೆ, ಕಂಪ್ಲೀಟ್ ಎನರ್ಜಿ ಖರ್ಚಾದ್ಮೇಲೆ ಅವ್ರು ಏನ್ ಮೂವ್ಮೆಂಟ್ ಮಾಡಕ್ಕೆ ಸಾಧ್ಯ? ಆಟೋಮ್ಯಾಟಿಕ್ ಬಿದ್ದೋಗ್ಬಿಡ್ತಾರೆ ಅಷ್ಟೇ. ಅದಲ್ಲಿ ಮಾರನೇ ದಿವಸ ಮತ್ತೆ ಪುನಃ ಅವರು ಅದೇ ತರ ಆಗ್ತಾರ. ಮೊದಲಿದ್ದಾಗೆ ಅವ್ರಿಗೆ ಪುನಃ ಸ್ಟ್ರೆಸ್ಫುಲ್ ಕಂಡೀಷನ್ ಬಂದಾಗ 3 ದಿನ ಬಿಟ್ಕೊಂಡು ಅದೇ ತರದ ಅವ್ರ ದೆವ್ವ ಬಂದಂಗ ಆಗ್ಬೋದು. ಇಲ್ಲ ಸ್ಟ್ರೆಸ್ಸೇ ಇಲ್ದೇದಾಗ ಅವ್ರ ಈ ತರ ದೆವ್ವ ಬಂದಿದೆ ಅಂದ್ರೆ ಅವ್ರಿಗೆ ಉಪಚಾರಗಳು ನಡೆಯುತ್ತೆ 1 ತಿಂಗಳಿಗಟ್ಲೆ ಆ ತರ ಎಲ್ಲ ಆದಾಗ. ಸೊ ನೆಕ್ಸ್ಟ್ ಅದೆಲ್ಲ ನಿಂತು ಹೋದಾಗ, ಅಟೆನ್ಷನ್ ನಿಂತು ಹೋದಾಗ ಇನ್ನೊಂದ್ಸತಿ ದೆವ್ವ ಬರೋ ಸಾಧ್ಯತೆ. ವಿಶ್ವನಾಥ್ ಹೇಳಿದಾಗೆ ಒಂದು ರೀತಿಯ
ರೀತಿಯಾದ ಒಂದು ವಿಧಾನ ಈ ಮಾನಸಿಕ ಖಿನ್ನತೆಯಿಂದ ಅವ್ರನ್ನ ಹೊರಗೆ ತರೋದಕ್ಕೆ ಇಲ್ಲಿ ಇದೊಂದು ವಿಧಾನ. ಇಲ್ಲಿ ನಮ್ಗೆ ಅಥವಾ ಈ ವಿಧಾನನ ನಾವು ಒಪ್ಕೊಳ್ಳೋಕೆ ಸರಿ ಇಲ್ಲ, ಆದ್ರೆ ಅದರಿಂದ ಒಂದು ಇಲ್ಲ ಆ ವಿಜ್ಞಾನ ಏನಾಗುತ್ತೆ, ವಿಜ್ಞಾನ ಕೈಲಿಗೆ ಆಗ್ತಾ ಇಲ್ಲ. ಇಡೀ ಆ ಹಳ್ಳಿಗಾಡಿನಲ್ಲಿ ಇರುವಂತ ಮಾನಸಿಕ ದುರ್ಬಲ ಮನಸ್ಸಿನವರಿಗೆ ಸರಿಯಾದ ರೀತಿಯಲ್ಲಿ ಆರೋಗ್ಯ ರೀತಿಯಲ್ಲಿ ಮಾನಸಿಕವಾಗಿ ಅಲ್ಲಿ ಆಸ್ಪತ್ರೆಗಳಿಲ್ಲ. ಯಾವಾಗ ಆಸ್ಪತ್ರೆಗಳು ಇಲ್ವೋ, ಸವಲತ್ತಿಲ್ವೋ, ಇಂಥವ್ರನ್ನ ಮರೆ ಹೋಗ್ತಾರೆ. ಆ ಕ್ಷಣದಲ್ಲಿ ಅವ್ರು ಇಂಥವ್ರನ್ನ ಮರೆ ಹೋದಾಗ ಆ ಕ್ಷಣ ರಿಲ್ಯಾಕ್ಸ್ ಆಗಿ ಬಿಟ್ಟಿ ಅಂತಾರೆ. ಪದೇ ಇಲ್ಲಿ ಪದೇ ಒಂದು ದೊಡ್ಡ ಜವಾಬ್ದಾರಿ ಇದೆ. ಅಂದ್ರೆ ಆಗಿದ್ರೆ ಇದೊಂದು ಮಾತು ಹೇಳ್ತೀನಿ. ಇಲ್ಲೊಂದು ಮಾತು ಹೇಳ್ತೀನಿ. ನಾ ಒಂದೇ ನಾಗರಾವು ಪ್ರಶ್ನೆ ಕಚ್ಚಿದ್ರೆ ಕೇಳ್ಬೇಕು. ಮಂತ್ರ ಹಾಕಿದ್ರೆ ವಾಸಿ ಆಗುತ್ತೆ ಅನ್ನೋದು ಏ, ಇದೆಯಲ್ಲ. ನಾಗರಾವ್ ಕಚ್ಚಿದೆ ಇದೆಯಲ್ಲ. ವಿಷವ ಇದೆ. ಈಗಲೂ ಪ್ರಾಕ್ಟಿಕಲ್ ಮಾಡಿದ್ರೆ ನಾನು ಹೇಳ್ತೀನಿ, ಆ ವಿಷವಿರುವಂತ ಹಾವು ಕಚ್ಚಿದ್ರೆ ನೀವು ವಾಸಿ ಮಾಡಿಸ್ಬಿಟ್ರೆ ನೀವು ಕೇಳಿದ್ದಲ್ಲಿ ನಾನು ತಲೆ ತಗ್ಗಿಸ್ತೀನಿ. ಸುಮ್ಮನೆ ಹೇಳ್ಬೇಡಿ. ಇದೆಯಲ್ಲ. ಇಲ್ಲಿ ವಾಸಿ ಆಗಿರೋದು ನಿದರ್ಶನ ಒಂದು ನಿಮಿಷ ರಾಮಾದೇವಿ ಅವರೇ, ಒಂದು ನಿಮಿಷ. ಇದಾನೆ ಒಂದು ನಿದರ್ಶನ. ವಾಸಿ ಆಗಿದೆ. ಮದುವೆ ಆಗೋ ಹೊಸರದಲ್ಲಿ, ನನ್ನ ಮದುವೆ ಆಗೋ ಹೊಸರದಲ್ಲಿ ಈಗ ರಮಾದೇವಿ ಅವರೇ ಒಂದ್ ನಿಮಿಷ. ಅಂದ್ರೆ ಇಲ್ಲಿ ಈ ಸಮಸ್ಯೆ ಒಂದು ತುಂಬಾ ಕ್ಲಿಯರ್. ಏನು ಕಾಟೇರಮ್ಮ ಬಂದಿದ್ರಲ್ಲ, ಅಲ್ಲಿ ನೀವು ವೈಜ್ಞಾನಿಕವಾಗಿ ಚಿಕಿತ್ಸಾ ವಿಧಾನವನ್ನು ಅನುಸರಿಸಿದ್ರು ಕೂಡ ಅವರು ಸರಿ ಹೋಗ್ತಾರೆ ಅನ್ನೋದು ಸತ್ಯ. ವೈಜ್ಞಾನಿಕವಾಗಿ ಈ ತರದ ಅಮಾನುಷ ಕೃತ್ಯಗಳ ಅಗತ್ಯ ಇಲ್ಲ. ಬೇರೆ ಸರ್ಕಾರಗಳಿಂದ ಬ್ಯಾನ್ ಮಾಡಿ ಉತ್ತಮವಾದ ಶಿಕ್ಷಣ ಕೊಡಬೇಕಲ್ಲಿ, Okay. ಆರೋಗ್ಯ ಮತ್ತು ಮಾನಸಿಕ ಆಸ್ಪತ್ರೆಗಳನ್ನು ಇದು ಮಾಡಬೇಕು. ವೈಜ್ಞಾನಿಕ ರೀತಿಯಲ್ಲಿ ವಿಚಾರ ಮಾಡುವಂತ ಪ್ರಜ್ಞಾವಂತರನ್ನು ನಾವು ಬೆಳೆಸ್ತಾ ಹೋಗಿದ್ರೆ ನಿಜವಾಗ್ಲೂ ಈ ತರದಕ್ಕೆ ಆಸ್ಪದ ಇಲ್ಲ. ಡಾಕ್ಟರ್, ಈಗ ನೀವು ರಮಾದೇವಿ ಅವ್ರನ್ನ ಇಷ್ಟ ತನಕ ನೀವು ನೋಡಿದಾಗ ಫೈನಲ್ ಆಗಿ ಏನ್ ಹೇಳ್ತೀರಿ? ಅವ್ರನ್ನ ಎರಡು ಪ್ರಶ್ನೆ ಕೇಳ್ಬೇಕಿದೆ. ಅದು ನಾನು ಅವ್ರು ಕೇಳಿ ನೀವು ನಿಮ್ ಕನ್ಕ್ಲೂಷನ್ ಬರ್ಬೋದು. ಎಲ್ಲದಕ್ಕೂ ಕಾರಣ ದೈವಶಕ್ತಿಯನ್ನು ನಂಬ್ತಾರೆ ಅಂತ. ದೈವಶಕ್ತಿ ನಂಬ್ತಾರೆ. ದೈವಶಕ್ತಿನ ಹೆಚ್ಚಾಗಿ ನಂಬ್ತಾರೆ, ಜನ ನಂಬ್ತಾ ಇದ್ದಾರೆ, ಇಲ್ಲ ಅಂತ ಹೇಳ್ತಲ್ಲ. ಜನ ನಂಬ್ತಿದ್ದಾರೆ, ಆದ್ರೆ ಆ ನಂಬಿಕೆಯಿಂದ ಹೊರಬರಬೇಕಾಗಿದೆ. ಮಾನಸಿಕವಾಗಿ ದೈಹಿಕವಾಗಿ ಊಟ ಬಡಿಸಿದಾಗ ಪ್ರತಿಯೊಬ್ಬ ಮಾನವನು ಉಪ್ಪಾದ್ಮೇಲೆ ಉಪ್ಪಿನಕಾಯಿ ಆದ್ಮೇಲೆ ಪಲ್ಯ, ಈ ರೀತಿ ಬಡಿಸ್ಬೇಕಂದ್ರೆ ಅಲ್ಲಿ ಒಂದು ಆಧ್ಯಾತ್ಮಿಕ ಅರ್ಥ ಇರ್ಬೇಕು. ಯಾಕೆ ಅವ್ರಿಗೆ ನಿಮ್ಗೆ ನೀವೆಷ್ಟು ಜನ ಮಕ್ಳಮ್ಮ ನಿಮ್ಮ ತಂದೆ ತಾಯಿಯವ್ರಿಗೆ? ನಾವು 6 ಜನ ಹೆಣ್ಮಕ್ಳು. ನಿಮ್ಮ ಮದುವೆಗೆ ಎಷ್ಟು ವರ್ಷ ಆಯ್ತು? ನನಗೆ 27 ವರ್ಷ ಆಯ್ತು. 22 ವರ್ಷದಲ್ಲಿ ನಿಮ್ಮ ತಾಯಿ ನಿಮ್ಮನ್ನ ಹೇಗೆ ನೋಡ್ಕೊತಾ ಇದ್ರು? ಅಮ್ಮನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೆ. ಈಗಿದ್ದಾರ ಅವರು? ಇಲ್ಲ, ಎಷ್ಟು ದಿನ ಆಯ್ತು ಅವ್ರು ಹೋಗಿ? 2 ವರ್ಷ ಆಯ್ತು. ಈಗ ನಿಮ್ಗೆ ಈ ಅಮ್ಮ ಯಾವಾಗಿಂದ ಬರ್ತಾ ಇದಾರೆ? ಅಮ್ಮ ಹೋಗಕ್ ಮುಂಚೆನೆ ನನ್ನಲ್ಲಿ ಈ ಶಕ್ತಿ ಆವಾಹನ, ಅಮ್ಮ ಇದ್ದಂಗೆ ನನ್ಗೆ ಈ ಶಕ್ತಿ ಆವಾಹನ ಆಯ್ತು. ಅಂದ್ರೆ ಇದ್ದಂಗೆ ಅಂದ್ರೆ 25 ವರ್ಷದಿಂದ ನಿಮ್ಮ ಮೇಲೆ ಈ ಶಕ್ತಿ ಇದೆಯಾ? ಇಲ್ಲ, ನನಗೆ ಮಾಮೂಲಿ ಏನು ಇರ್ಲಿಲ್ಲ. ಮಾಮೂಲಿ ಏನಿರ್ಲಿಲ್ಲ, ಮಾಮೂಲಿ ಇದ್ದೆ. ಇದ್ದಕ್ಕಿದ್ದಂಗೆ ಅಂದ್ರೆ ಯಾವಾಗ? ಅದೇನೋ ಕೋಲಾರಲ್ಲೆಲ್ಲ ದೀಪಗಳು ಹಚ್ಚಿದ್ರು. ಕೋಲಾರಲ್ಲಿ ಮಹಾಶಕ್ತಿ ಭೂಲೋಕ ತಿಳಿಯುತ್ತೆ ಅಂತ ದೀಪಗಳು ಹಚ್ಚಿದ್ರು. ಅದಕ್ಕೆ 3 ದಿನ ಮುಂಚೆನೆ ನನಗೆ ಈ ತರ. ಈಗ ನೀವು ಅವಾಗ್ಲೇ ನಾನು ಮಾತಾಡ್ಬೇಕಾದ್ರೆ ಕೇಳಿದ್ರಿ, ನನ್ನಮ್ಮ ಈ ಪ್ರಪಂಚದಿಂದ ಹೊರಟೋದ್ಮೇಲೆ ಈ ಅಮ್ಮ ನನ್ನ ಮೇಲೆ ಬಂದ್ರು ಅಂತ. ಅಂದ್ರೆ ಇವ್ರು ಹೋಗಕ್ ಮುಂಚೆ. ಇವರು ಅಂದ್ರೆ ಯಾರು? ಅಮ್ಮ, ಭೌತಿಕ ಅಮ್ಮ ಹೋಗಕ್ ಮುಂಚೆ. ಭೌತಿಕ ಅಮ್ಮ ಅಂದ್ರೆ ನಿಮ್ಮ ಹೆತ್ತ ತಾಯಿ. ಈ ಶರೀರದ ತಾಯಿ. ನಿಮ್ಮ ಹೆತ್ತ ತಾಯಿ ಹೋದ್ಮೇಲೆ ಈ ದೇವರು ಬಂದು ನಿಮ್ಗೆ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅಂತ ನೀವು ಅವಾಗಲೇ ಹೇಳಿದ್ರೆ ವೆರಿ ಕ್ಲಿಯರ್ ಅದು ವಿಚಾರ. ಅಂದ್ರೆ ಅವರ ತಾಯಿ ಅವರನ್ನ ಬಿಟ್ಟು ಹೋದ ನಂತರ ಆ ಒಂದು ಪ್ರೀತಿ ಎಲ್ಲೋ ಅವರಲ್ಲಿ ಮತ್ತೊಂದು ಶಕ್ತಿಯಾಗಿ ಅಥವಾ ಆಗಂತ ಅವರು ಭ್ರಮಿಸಿ ಆ ರೀತಿಯಾದಂತ ಅವರ ಭ್ರಮೆ, ಅವ್ರ ತಾಯಿ ಇಂಗ್ಲಿಷ್ ಬರಬಹುದು. ಬರ್ಬೋದು. ಇದು ಒಟ್ಟಾರೆ ನೀವು 4 ಜನಕ್ಕೆ ಈ ಚರ್ಚೆಗೆ ಬಂದಿದ್ದಕ್ಕೆ, ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಕ್ಕೆ ಮತ್ತು ಅದಕ್ಕೆ ಕಾರಣಗಳನ್ನು ಕೊಟ್ಟಿದ್ದಕ್ಕೆ 4 ಜನಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ನೀವು ಕೂಡ ಈ ಚರ್ಚೆಯನ್ನು ನೋಡಿದ್ರಿ. ಇಲ್ಲಿ ಮಾನಸಿಕವಾಗಿ ಯಾವ ರೀತಿಯಾದಂಥ ತೊಂದರೆಗೆ ಒಳಗಾದರೆ ಅದಕ್ಕೆ ಪರಿಹಾರ ಯಾವ ರೀತಿ ಆಗುತ್ತೆ, ಆದರೆ ಈ ಒಂದು ಅತಿಮಾನುಷ ಕೃತ್ಯ ಏನು ನಡೆದಿದೆ ಅದು ಮಾತ್ರ ಖಂಡನೀಯ ಅಂತ ಹೇಳ್ತಾ ಈ ಚರ್ಚೆನ ಇಲ್ಲಿಗೆ ಮುಗಿಸ್ತೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.